ತೋಟದ ಮಣ್ಣಿನ ಆರೋಗ್ಯವನ್ನ ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಒಂದು ಸರಳ ವಸ್ತು ಯಾವುದು ಗೊತ್ತಾ? ಅದೇ ಕಾರ್ಡ್ಬೋರ್ಡ್. ಹೌದು, ಇದನ್ನ ತೋಟಗಾರಿಕೆಯಲ್ಲಿ ಬಳಸೋದ್ರ ಹಿಂದಿರೋ ರಹಸ್ಯ ಏನು ಅಂತ ಇವತ್ತು ನೋಡೋಣ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಒಂದು ಅದ್ಭುತವಾದ ವಿಷಯದಿಂದಾನೇ ಶುರು ಮಾಡೋಣ. ಈ ವಿಧಾನದಿಂದ ಕೇವಲ 2 ತಿಂಗಳಲ್ಲಿ ಎರೆಹುಳುಗಳ ಸಂಖ್ಯೆ 3ರಿಂದ 4 ಪಟ್ಟು ಜಾಸ್ತಿ ಆಗುತ್ತೆ. ಹೌದು, ಕೇಳಿದ್ ನಿಜ. ಇದು ನಿಜಕ್ಕೂ ನಮ್ಮ ಮಣ್ಣಿಗೆ ಒಂದು ಗೇಮ್ ಚೇಂಜರ್ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಈ ಒಂದು ಸಿಂಪಲ್ ಕಾರ್ಡ್ಬೋರ್ಡ್ನಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮೊದಲನೇ ಸೆಕ್ಷನ್ ಕಾರ್ಡ್ಬೋರ್ಡ್ ಭರವಸೆಯಲ್ಲಿ ಇದರ ಅದ್ಭುತ ಲಾಭಗಳನ್ನ ಒಂದೊಂದಾಗೆ ನೋಡೋಣ. ಕಾರ್ಡ್ಬೋರ್ಡ್ ಅಂದ್ರೆ ಬರೀ ಕಳೆಗಳನ್ನ ತಡೆಯೋದು ಮಾತ್ರ ಅನ್ಕೋಬೇಡಿ, ಅದಕ್ಕಿಂತ ಜಾಸ್ತಿ ಕೆಲಸ ಮಾಡುತ್ತೆ. ಇದು ಒಂದು ರೀತಿ ಕಾಡಿನ ನೆಲದ ತರಾನೇ ಕೆಲಸ ಮಾಡುತ್ತೆ. ಅಂದ್ರೆ ತೇವಾಂಶವನ್ನ ಹಿಡಿದಿಟ್ಕೊಳ್ಳುತ್ತೆ ಮತ್ತೆ ಎರೆಹುಳುಗಳಿಗೆ ಒಂದು ಪರ್ಫೆಕ್ಟ್ ಮನೆ, ಜೊತೆಗೆ ಊಟ ಕೂಡ ಒದಗಿಸುತ್ತೆ. ಹುಳುಗಳಿಗೆ ಇದಂದ್ರೆ ಪಂಚಪ್ರಾಣ. ನಿಧಾನವಾಗಿ ಇದೇ ಕಾರ್ಡ್ಬೋರ್ಡ್ ಮಣ್ಣಿಗೆ ಬೇಕಾದ ಅಮೂಲ್ಯವಾದ ಕಾರ್ಬನ್ ಆಗಿ ಬದಲಾಗುತ್ತೆ. ನೋಡಿ, ನಮ್ಮ ಅಸ್ಲಿ ಗುರಿ ಏನಪ್ಪಾ ಅಂದ್ರೆ ಎರೆಹುಳುಗಳನ್ನ ಆಕರ್ಷಿಸೋದು. ಯಾಕಂದ್ರೆ ಅವು ಎರೆಹುಳು ಗೊಬ್ಬರವನ್ನ ಉತ್ಪಾದಿಸ್ತವೆ. ಇದನ್ನ ಮಣ್ಣಿನ ಸೂಪರ್ ಫುಡ್ ಅಂತಾನೆ ಕರಿಬೋದು, ಅಷ್ಟು ಪವರ್ಫುಲ್. ಇದು ನಮ್ಮ ತೋಟಕ್ಕೆ ಸಿಗೋ ಒಂದು ನ್ಯಾಚುರಲ್ ಫರ್ಟಿಲೈಸರ್ ಇದ್ದ ಹಾಗೆ. ಸರಿ, ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಒಂದು ಮುಖ್ಯವಾದ ಪ್ರಶ್ನೆ ಇದ್ದೇ ಇರುತ್ತೆ ಅಲ್ವಾ? ಈ ಕಾರ್ಡ್ಬೋರ್ಡ್ ಬಳಸೋದು ಸೇಫಾ? ಅದ್ರಲ್ಲೇನಾದ್ರೂ ಕೆಮಿಕಲ್ಸ್ ಇರುತ್ತಾ? ಬನ್ನಿ ಈ ವಿಶ್ಲೇಷಣೆಯ ಅತೀ ಮುಖ್ಯವಾದ ಹಂತಕ್ಕೆ ಹೋಗೋಣ. ಈ ಸಾಮಾನ್ಯ ಅನುಮಾನಗಳನ್ನ ಪರಿಶೀಲಿಸೋಣ. ಹೌದು, ಪ್ರಶ್ನೆನೇ ಅದು. ಕಾರ್ಡ್ಬೋರ್ಡ್ ಅಂದಾಗ ಅದರಲ್ಲಿರೋ ರಾಸಾಯನಿಕಗಳು, ಅದಕ್ಕೆ ಬಳಸೋ ಗಮ್ ಮತ್ತೆ ಇಂಕ್, ಇವೆಲ್ಲದರ ಕಥೆ ಏನು? ಈ ಅನುಮಾನಗಳು 100ಕ್ಕೆ 100 ಸರಿ. ಬನ್ನಿ ಇದರ ಸತ್ಯಾಸತ್ಯತೆ ಏನು ಅಂತ ಮುಂದಿನ ಸ್ಲೈಡ್ನಲ್ಲಿ ನೋಡೋಣ. ಈ ಟೇಬಲ್ ಅನ್ನ ಸ್ವಲ್ಪ ಗಮನವಿಟ್ಟು ನೋಡಿ. ಸಾಮಾನ್ಯವಾದ ಕಂದು ಬಣ್ಣದ ಕಾರ್ಡ್ಬೋರ್ಡ್ ಇದೆಯಲ್ಲ, ಅದು ಸೇಫ್. ಯಾಕಂದ್ರೆ ಅದರಲ್ಲಿರೋ ಅಂಟು ಕೂಡ ಆಲೂಗಡ್ಡೆ ಅಥವಾ ಅಕ್ಕಿ ಪಿಷ್ಟದಂತಹ ಸಸ್ಯ ಪದಾರ್ಥಗಳಿಂದ ಮಾಡಿರೋದು. ಆದ್ರೆ ಈ ಹೊಳಪಿರೋ ಬಣ್ಣದ ಅಥವಾ ವ್ಯಾಕ್ಸ್ ಕೋಟಿಂಗ್ ಇರೋ ಬಾಕ್ಸ್ಗಳಿಂದ ದೂರ ಇರೋದೇ ಒಳ್ಳೆಯದು. ಯಾಕಂದ್ರೆ ಅವುಗಳ ಇಂಕ್ ಮತ್ತೆ ಗಮ್ನಲ್ಲಿ ಕೆಮಿಕಲ್ಸ್ ಇರೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ, ಪ್ಲಾಸ್ಟಿಕ್ ಟೇಪ್, ಸ್ಟೇಪಲ್ ಪಿನ್ ಮತ್ತೆ ಲೇಬಲ್ಗಳು, ಇವನ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕ್ಲೇಬೇಕು. ಹಾಗಾದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳೋಕೆ ಒಂದು ರೂಲ್ ಇದೆ. ಯಾವ್ದಾದ್ರೂ ಕಾರ್ಡ್ಬೋರ್ಡ್ ಸರಳವಾಗಿದ್ರೆ, ಕಂದು ಬಣ್ಣದಲ್ಲಿದ್ರೆ ಮತ್ತೆ ಹೊಳಪಿಲ್ಲದೆ ಇದ್ರೆ ಅದು ನಮ್ಮ ಮಣ್ಣಿಗೆ ತುಂಬಾನೇ ಒಳ್ಳೆಯದು. ಅಷ್ಟೇ. ಓಕೆ, ಈಗ ಯಾವ ಕಾರ್ಡ್ಬೋರ್ಡ್ ಸೇಫ್ ಅಂತ ಗೊತ್ತಾಯ್ತು. ಹಾಗಾದ್ರೆ ಇದನ್ನ ಸರಿಯಾಗಿ ಬಳಸೋದು ಹೇಗೆ? ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದಕ್ಕೊಂದು ಮಜವಾದ ಹೆಸರಿದೆ, ವರ್ಮ್ ಹೋಟೆಲ್ ವಿಧಾನ. ಪ್ರತಿಯೊಂದು ಸ್ಟೆಪ್ ಯಾಕೆ ಮುಖ್ಯ ಅಂತಾನೂ ಅರ್ಥ ಮಾಡ್ಕೋಬೇಕು. ಮೊದಲಿಗೆ ಕಾರ್ಡ್ಬೋರ್ಡ್ ಅನ್ನ ಯಾಕೆ ನೆನೆಸ್ಬೇಕು? ಯಾಕಂದ್ರೆ ಅದು ಮಣ್ಣಿಗೆ ಸರಿಯಾಗಿ ಹೊಂದಿಕೊಳ್ಳುಕ್ಕೆ. ಮತ್ತೆ 6 ಇಂಚ್ ಓವರ್ಲ್ಯಾಪ್ ಯಾಕೆ ಮಾಡಬೇಕು? ಯಾಕಂದ್ರೆ ಕಳೆಗಳ ಹೊರಗೆ ಬರೋಕೆ ಚಾನ್ಸೇ ಇರೋದಿಲ್ಲ. ಅದಾದ್ಮೇಲೆ ಕೆಲವು ದಿನ ಯಾಕೆ ಹಾಗೆ ಬಿಡಬೇಕು? ಹುಳುಗಳಿಗೆ ತಮ್ಮ ಹೊಸ ಮನೆಗೆ ಬರಲು ಟೈಮ್ ಬೇಕಲ್ವಾ? ಕೊನೆಗೆ ಆ ಕಾಫಿ ಪುಡಿ, ತರಕಾರಿ ಸಿಪ್ಪೆ ಎಲ್ಲ ಹಾಕೋದಿದ್ಯಲ್ಲ, ಅದು ಅವುಗಳಿಗೆ ಒಂದು ವೆಲ್ಕಮ್ ಪಾರ್ಟಿ ಕೊಟ್ಟ ಹಾಗೆ. ಈ ವಾಕ್ಯ ನೋಡಿ, ಇದು ಇಡೀ ಪ್ರಕ್ರಿಯೆಯನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ. ಅಂದ್ರೆ ಕಾರ್ಡ್ಬೋರ್ಡ್ ಅನ್ನೋದು ಕಾಂಪೋಸ್ಟ್ಗೆ ಬದ್ಲಿಯಲ್ಲ, ಬದ್ಲಿಗೆ ಇವೆರಡೂ ಒಂದು ಸೂಪರ್ ಜೋಡಿ ಇದ್ದಾಗೆ. ಕಾಂಪೋಸ್ಟ್ ಊಟ ಕೊಟ್ರೆ ಕಾರ್ಡ್ಬೋರ್ಡ್ ಆ ಊಟ ಮಾಡೋ ಹುಳುಗಳಿಗೆ ಒಂದು ಪರ್ಫೆಕ್ಟ್ ಜಾಗ ಮಾಡ್ಕೊಡುತ್ತೆ. ಈ ಮೆಥಡ್ ಎಷ್ಟು ಪವರ್ಫುಲ್ ಆಗಿದೆಯೋ ಅಷ್ಟೇ ಸುಲಭವಾಗಿ ಕೆಲವು ತಪ್ಪುಗಳಿಂದ ನಮ್ಮ ಪ್ರಯತ್ನ ಹಾಳಾಗಬಹುದು. ಸೊ ಆ ತಪ್ಪುಗಳನ್ನ ಮಾಡದ ಹಾಗೆ ಹೇಗೆ ನೋಡ್ಕೊಳ್ಳೋದು ಅಂತ ಈಗ ನೋಡೋಣ. ಹೌದು, ಕೇವಲ 2 ತಪ್ಪುಗಳು ಸಾಕು ಇಡೀ ಪ್ರಯತ್ನ ತಲೆನೋವಾಗಿ ಬದಲಾಗೋಕೆ. ಅನುಭವಿ ತೋಟಗಾರರು ಕಷ್ಟಪಟ್ಟು ಕಲಿತ ಪಾಠಗಳಿವು. ಗಮನವಿಟ್ಟು ಕೇಳಿ. ಈ ಮಾತು ಕೇಳಿ, 6 ಇಂಚಿನ ಓವರ್ಲ್ಯಾಪ್ ಸಾಕು ಅನ್ಕೊಂಡಿದ್ದೆ, ಆದ್ರೆ ಅದು ಸಾಕಾಗಿಲ್ಲ. ಇದು ಮೊದಲನೇ ಮತ್ತು ಬಹಳಷ್ಟು ಜನ ಮಾಡುವಂತಹ ಒಂದು ಸಾಮಾನ್ಯ ತಪ್ಪು. ವ್ಯತ್ಯಾಸ ಏನು ಅಂತ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕಾರ್ಡ್ಬೋರ್ಡ್ ತುಂಡುಗಳ ಮಧ್ಯೆ ಒಂಚೂರು ಗ್ಯಾಪ್ ಇದ್ರೂ ಸಾಕು, ಆ ಹುಲ್ಲು ಮುಳ್ಳುಗಿಡದಂಥ ಹಠಮಾರಿ ಕಳೆಗಳು ಆ ಗ್ಯಾಪ್ನಲ್ಲೇ ಬೆಳಕಿಗೆ ಬಂದ್ಬಿಡ್ತವೆ. ಅದಕ್ಕೆ ಕಳೆಗಳನ್ನ ಪೂರ್ತಿಯಾಗಿ ಕಂಟ್ರೋಲ್ ಮಾಡಬೇಕು ಅಂದ್ರೆ ಕನಿಷ್ಠ 6 ಇಂಚು ಒಂದರ ಮೇಲೊಂದು ಇಡ್ಲೇಬೇಕು. ಇದರಲ್ಲಿ ನೋ ಕಾಂಪ್ರಮೈಸ್. ಇನ್ನು 2ನೇ ದೊಡ್ಡ ತಪ್ಪು, ಕೆಲವು ಕಳೆಗಳ ಶಕ್ತಿಯನ್ನ ನಾವು ಕಮ್ಮಿ ಅಂದಾಜು ಮಾಡೋದು. ಒಂದೇ ಲೇಯರ್ ಕಾರ್ಡ್ಬೋರ್ಡ್ ಹಾಕಿದ್ರೆ ಅದು ಒದ್ದೆಯಾಗಿ ಮೆತ್ತಗಾದ ಮೇಲೆ ಹುಲ್ಲಿನಂತಹ ಸ್ಟ್ರಾಂಗ್ ಕಳೆಗಳು ಅದನ್ನ ಹರಿದುಕೊಂಡು ನೇರವಾಗಿ ಮೇಲ್ಬಂದ್ಬಿಡ್ತವೆ. ಸೊ ಒಂದು ವೇಳೆ ನಿಮ್ಮ ತೋಟದಲ್ಲಿ ಈ ತರದ ಹಠಮಾರಿ ಕಳೆಗಳಿದ್ರೆ 2 ಯಾಕೆ ಬೇಕಿದ್ರೆ 3 ಲೇಯರ್ ಕಾರ್ಡ್ಬೋರ್ಡ್ ಹಾಕಿ, ಆಗ ಅವುಗಳಿಗೆ ದಾರಿನೇ ಇರೋದಿಲ್ಲ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಯಶಸ್ಸಿನ ಸೀಕ್ರೆಟ್ ಏನು? ನೋಡಿ, ಇದು 3 ವಿಷಯಗಳ ಮೇಲೆ ನಿಂತಿದೆ.
ಮೊದಲನೇದು ಸರಿಯಾದ ಸೇಫ್ ಮೆಟೀರಿಯಲ್ಸ್ನ ಆಯ್ಕೆ ಮಾಡೋದು, ಎರಡನೇದು ಅದನ್ನ ಸರಿಯಾದ ಟೆಕ್ನಿಕ್ನಿಂದ ಬಳಸೋದು, ಮತ್ತು ಮೂರನೇದು ನಾವೀಗಷ್ಟೇ ನೋಡಿದ ತಪ್ಪುಗಳನ್ನ ಮಾಡದೇ ಇರೋದು. ಈ ಮೂರು ಸೇರಿದಾಗ ಸಿಗೋದೇ ಜೀವಂತ ಮಣ್ಣು. ಕೊನೆಯದಾಗಿ ಒಂದು ಪ್ರಶ್ನೆ. ಕಾರ್ಡ್ಬೋರ್ಡ್ ತರಾನೇ ನಾವು ಸಾಮಾನ್ಯವಾಗಿ ಕಸ ಅಂತ ಬಿಸಾಡೋ ಬೇರೆ ಯಾವ ವಸ್ತುಗಳಲ್ಲಿ ನಮ್ಮ ತೋಟಕ್ಕೆ ಉಪಯುಕ್ತವಾಗೋ ಶಕ್ತಿ ಅಡಗಿರಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದು ನಮ್ಮ ಸಂಪನ್ಮೂಲಗಳನ್ನ ನೋಡೋ ದೃಷ್ಟಿಯನ್ನೇ ಬದಲಾಯಿಸಬಹುದು ಅಲ್ವಾ? ಈ ಮಾಹಿತಿ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.